ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಜತಾಂತ್ರಿಕ ನಿಯೋಗದಲ್ಲೂ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಆದರೆ ಜಗತ್ತಿನ ಮುಂದೆ ಇವತ್ತು ಪಾಕಿಸ್ತಾನನ ನಾವು ಭಯೋತ್ಪಾದನೆಯನ್ನು ಪೋಷಣೆ ಮಾಡ್ತಕ್ಕಂತಹ ದೇಶ, ಅಂದರೆ ಇದೊಂದು ಉಗ್ರರ ನೆಲೆಯಾಗಿರುವ ದೇಶ ಅಂತೇಳಿ ಬಿಂಬಿಸುವಂತಹ ಒಂದು ಪ್ರಯತ್ನಕ್ಕೆ ಇವತ್ತು ಭಾರತ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು. ತನ್ಮುಖೇನ ಪಾಕಿಸ್ತಾನದ ಮಾನವನ್ನು ಹರಾಜಾಕಬೇಕು. ಅದಕ್ಕೂ ಮುಂಚೆ ನಾವು ಈ ಒಂದು ಸೆಂಟೆನ್ಸನ್ನು ತಿಳ್ಕೊಂಡು ಮುಂದೆ ಹೋಗೋಣ. ಈ ಆಪರೇಷನ್ ಸಿಂಧೂರದ ಮುಖಾಂತರ ಪಾಕಿಸ್ತಾನ ಏನೆಲ್ಲ ಕಳ್ಕೊಳ್ತು ಅಂತ ಹೇಳಿದ್ರೆ, 9 ಉಗ್ರ ನೆಲೆಗಳನ್ನ ಕಳ್ಕೊಳ್ತು, ತನ್ನ 11 ವಾಯು ನೆಲೆಗಳನ್ನು ಕಳ್ಕೊಳ್ತು, ತನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕಳ್ಕೊಳ್ತು, 8ರಿಂದ 10 ತನ್ನ ಯುದ್ಧ ನೌಕೆಗಳನ್ನು ಕಳ್ಕೊಳ್ತು. ಸಾಲದೇ ಇದ್ದಿದ್ದಕ್ಕೆ ವಿಶ್ವ ಸಮುದಾಯದ ಮುಂದೆ ತನ್ನ ಮಾನ ಮರ್ಯಾದೆನೆಲ್ಲ ಹರಾಜಾಕೊಂತು. ಇದೊಂದು ನಾಚಿಕೆಗೇಡು ಸಂಗತಿ. ಹಿಂಗಿರೋವಾಗ ಈ ಸಂದರ್ಭನ ನಾವು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೋಬೇಕು. ಹಾಗಾಗಿ ಭಾರತ ಸರ್ಕಾರ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು. ಏನಂತ ಹೇಳಿದ್ರೆ, ಒಂದು 7 ಜನರ ನಿಯೋಗವನ್ನು, ಅಂದರೆ 7 ತಂಡಗಳಾಗಿ ಪ್ರಪಂಚದ ಎಲ್ಲ ಭಾಗಕ್ಕೂ ನಿಯೋಗವನ್ನು ಕಳಿಸ್ತಕ್ಕಂಥದ್ದು. ಒಂದೊಂದು ತಂಡವಾಗಿ ಅಮೇರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇಸ್ರೇಲ್ಗಿರ್ಬೋದು, ಮಧ್ಯಪ್ರಾಚ್ಯ ಇರ್ಬೋದು, ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗಿರ್ಬೋದು, ಎಲ್ಲ ಕಡೆಗೂ ಇವತ್ತು ಸೌದಿ ಅರೇಬಿಯಾ ಇರ್ಬೋದು, ಈ ಕಡೆಗೆಲ್ಲರೂ 7 ತಂಡಗಳಾಗಿ ವಿಭಜನೆ ಮಾಡಿ ಅಲ್ಲಿ ಹೋಗಿ ಆಪರೇಷನ್ ಸಿಂಧೂರ ಹೆಂಗೆ ನಡೀತು, ಏನಕ್ಕೋಸ್ಕರ ನಡೀತು, ಪಾಕಿಸ್ತಾನ ಉಗ್ರರನ್ನು ಪೋಷಣೆ ಮಾಡ್ತಾ ಇದೆ, ಹಾಗಾಗಿ ಇಡೀ ವಿಶ್ವ ಸಮುದಾಯ ಖಂಡನೆ ಮಾಡಬೇಕು, ಪಾಕಿಸ್ತಾನ ಒಂದು ಉಗ್ರವಾದಿ ದೇಶ ಅಂತ ಹೇಳಿ ಖಂಡನೆಯನ್ನು ಮಾಡಬೇಕು ಅಂತ ಎಲ್ಲರ ಬಳಿಗೆ ಒಂದು ನಿಯೋಗವನ್ನು ತೆರಳುತ್ತಾ ಇರತಕ್ಕಂಥದ್ದು. ಆದರೆ ನಾವಿಲ್ಲಿ ನೋಡಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ಆಡಳಿತಾರೂಢ ಸರ್ಕಾರ ಕೇವಲ BJPಗರನ್ನು ಮಾತ್ರ ಈ ಒಂದು ತಂಡಗಳಲ್ಲಿ ಇದು ಮಾಡ್ಕೊಂಡಿಲ್ಲ, ಅಂದರೆ ಆಯ್ಕೆ ಮಾಡ್ಕೊಂಡಿಲ್ಲ. ಆಡಳಿತಾರೂಢ BJP ಎರಡು ತಂಡಗಳ ನೇತೃತ್ವವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ BJPಯೊಂದಿಗೆ ಇವತ್ತು ಏನು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರಲ್ಲ, ಆ 2 ಪಕ್ಷಗಳವರು 2 ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಉಳಿದ 4 ತಂಡಗಳನ್ನು ಬೇರೆ ಪಕ್ಷದವ್ರಿಗೆ ನೇತೃತ್ವವನ್ನು ಕೊಡಲಾಗಿದೆ. ಅದರಲ್ಲಿ ಶಶಿ ತರೂರ್ ಅವರು ಇವತ್ತು ಕಾಂಗ್ರೆಸ್ನಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ವಿವಾದ ಆಗೋಕ್ಕೆ ಶುರು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಂದು ಪಟ್ಟಿಯನ್ನು ಸಲ್ಲಿಸಿರುತ್ತೆ. ಆನಂದ್ ಶರ್ಮಾ, ಗೌರವ್ ಗೊಗೊಯ್ ಮತ್ತು ನಾಸೀರ್ ಹುಸೇನ್ ನಮ್ಮ ಕರ್ನಾಟಕದವರು, ಮತ್ತು ರಾಜ್ ಬಾರ್ ಅಂತ ಒಬ್ಬರು, ಈ 4 ಜನರ ಪಟ್ಟಿಯನ್ನು ಕೊಟ್ಟಿರುತ್ತೆ. ಆದರೆ ನರೇಂದ್ರ ಮೋದಿ ಅವರು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಕೇಳಿ ಇವಾಗ ಶಶಿ ತರೂರ್ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಆಗ ಬರ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಡೆಗೆ ಚರ್ಚೆ ಆಗ್ತಾ ಇರೋವಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ, ಶಶಿ ತರೂರ್ ಅವ್ರನ್ನೇ ಆಯ್ಕೆ ಮಾಡೋದಕ್ಕೂ ಕೂಡ ಒಂದು ಮಹತ್ತರವಾದ ಕಾರಣ ಇದೆ. ಇವ್ರಿಗೆ ಸುಲಲಿತವಾಗಿ ಆಂಗ್ಲ ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿದ್ದಾರೆ, ಮತ್ತು ಇವ್ರದ್ದು ತುಂಬ ತೂಕವಾದಂಥ ಮಾತುಗಳನ್ನ ಆಡ್ತಕ್ಕಂಥ ಮನುಷ್ಯರು ಇವರು. ಅಷ್ಟೇ ಅಲ್ಲದೆ ಇವರು 1978ನೇ ಇಸ್ವಿಯಿಂದ 2007ನೇ ಇಸ್ವಿವರೆಗೂ ವಿಶ್ವಸಂಸ್ಥೆಯ ಹಲವಾರು ಹುದ್ದೆಗಳಲ್ಲಿ ಇವರು ಇರ್ತಾರೆ. ಹಾಗಾಗಿ ಇವರು ಇವತ್ತು ಅಮೇರಿಕಾಗೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಶಶಿ ತರೂರ್ ಅವರು ಒಂದು ತಂಡ, ರವಿಶಂಕರ್ ಪ್ರಸಾದ್ ಅವರ ಒಂದು ತಂಡ, ಮತ್ತು ಬೈಜಯಂತ್ ಪಾಂಡಾ ಅಂತ ಇದ್ದಾರೆ, ಇವರ ಒಂದು ತಂಡ, ಮತ್ತು ಸಂಜಯ್ ಝಾ ಅಂತ ಹೇಳೋರ್ದು ಒಂದು ತಂಡ, ಮತ್ತು ಸುಪ್ರಿಯಾ ಸುಳೆ ಅವ್ರದ್ದು ಒಂದು ತಂಡ, ಕನ್ನಿಮೋಳಿ ಅವರ ಒಂದು ತಂಡ, ಮತ್ತು ಶ್ರೀಕಾಂತ್ ಶಿಂದೆ, ಈ 7 ತಂಡಗಳನ್ನು ಮಾಡಿದ್ದಾರೆ. ಈ ತಂಡಗಳಲ್ಲಿ ಕೇವಲ BJPಯವರು ಮಾತ್ರ ಇರಲ್ಲ, ಎಲ್ಲ ಪಕ್ಷಗಳವರು ಇರ್ತಾರೆ. ಅಂದರೆ 31 ಜನರು ಏನಿದ್ದಾರೆ BJPಗರು, ಇನ್ನು ಉಳಿದಂತೆ 20 ಜನರು ಏನಿರ್ತಾರೆ ಎಲ್ಲ ಪಕ್ಷದವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪ್ರತಿಯೊಂದು ತಂಡದಲ್ಲೂ ಕೂಡ ಒಬ್ಬೊಬ್ಬರು ಮುಸಲ್ಮಾನ ಸಾಂಸದರನ್ನು ಕೂಡ ಆಯ್ಕೆ ಮಾಡ್ಕೊಂಡಿರತಕ್ಕಂಥದ್ದು. ಇದರಲ್ಲಿ ನಮ್ಮ ಅಬ್ಬಾಜಾನ್ ಅವರು ಇದ್ದಾರಲ್ಲ, ಹೈದ್ರಾಬಾದ್ ಅವರು, ಅಸಾದುದ್ದೀನ್ ಓವೈಸಿ ಅವರು ಕೂಡ ಇದ್ದಾರೆ. ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ, ಆಪರೇಷನ್ ಸಿಂಧೂರ ನಡೆಯುವಾಗ
ಶಶಿ ತರೂರ್ ಅವರು ಮತ್ತು ಅಸಾವುದ್ದೀನ್ ಓವೈಸಿ ಅವರು ಪ್ರಬಲವಾಗಿ ಪಾಕಿಸ್ತಾನವನ್ನು ವಿರೋಧಿಸಿದ್ದು ಎಲ್ಲರ ಕಣ್ಮುಂದೆ ಇದೆ. ಇದರಲ್ಲಿ ಹೇಳಿ ಕೇಳಿ ನಾವು ಅಸಾದುದ್ದೀನ್ ಓವೈಸಿ ಅವರನ್ನು ಹೆಂಗೂ ಕೂಡ ನಂಬೋಕ್ಕಾಗಲ್ಲ. ಅವ್ರು ಯಾವಾಗಲೂ ಯಾರ ಪರ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಆದರೆ ಇವತ್ತೇನೋ ಅವರು ಒಂದು ದೇಶವನ್ನು ನಾನು ಸಮರ್ಥನೆ ಮಾಡ್ತೀನಿ, ದೇಶದ ಪರವಾಗಿ ನಿಲ್ತೀನಿ ಅಂತ ಧ್ವನಿ ಎತ್ತಿರುವಾಗ ಅವಕಾಶ ಕೊಡದೇ ಇದ್ದರೆ ನಮ್ಮದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಇವ್ರು ಹೋಗಿ ಪ್ರತಿನಿಧಿಸ್ಬಿಟ್ಟು ಬರಲಿ, ಈ ಉಗ್ರವಾದದ ವಿರುದ್ಧ ಕಟುವಾದ ಧ್ವನಿಯನ್ನು ಎತ್ತಲಿ ಅಂತ ನಾವೆಲ್ಲರೂ ಆಶಿಸೋಣ. ಇದಾದಮೇಲೆ ಮಮತಾ ಬ್ಯಾನರ್ಜಿಯವರು ಒಂದು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವರ ಒಬ್ಬರು ಸಾಂಸದರಿದ್ದಾರೆ, ಇವರೊಬ್ಬರು ಕ್ರಿಕೆಟ್ ಆಟಗಾರರಾಗಿದ್ದರು, ಇವ್ರನ್ನೂ ಕೂಡ ಈ ತಂಡದಲ್ಲಿ ಆಯ್ಕೆ ಮಾಡಲಾಗಿರುತ್ತೆ. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವ್ರು ಏನು ಹೇಳ್ತಾ ಇರೋದು ಅಂದರೆ, ನಮಗೆ ಸೂಚನೆಯನ್ನು ಕೊಡದೆ ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಂಡಿರೋದ್ರಿಂದ ನಮ್ಮ ಸಾಂಸದರು ಇದರಲ್ಲಿ ಭಾಗವಹಿಸೋದಿಲ್ಲ, ಹಾಗಾಗಿ ನೀವೇನಾದರೂ ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇವರು ಇವತ್ತು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಾಂಸದ ಯಾರು ಅಂತ ಹೇಳಿದ್ರೆ ಯೂಸಫ್ ಪಠಾನ್ ಅಂತ. ಈತ ಹೇಳಿ ಕೇಳಿ ಕ್ರಿಕೆಟಿನಿಂದ ನಿವೃತ್ತಿ ಅಂದಮೇಲೆ ಇವತ್ತು TMC ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿ ಸಾಂಸದ ಆಗಿದ್ದಾನೆ. ನೋಡಿ, ನಮ್ಮ ದೇಶವನ್ನು ಪ್ರತಿನಿಧಿಸಿದಂತಹ ಕ್ರೀಡೆಯಲ್ಲಿ ಯೂಸಫ್ ಪಠಾನ್ ಇವತ್ತು ದೇಶವನ್ನು ಪ್ರತಿನಿಧಿಸೋಕ್ಕೆ ಹಿಂದೇಟಾಗ್ತಾ ಇರ್ತಕ್ಕಂಥದ್ದು. ಇಲ್ಲೇ ಗೊತ್ತಾಗುತ್ತಲ್ಲ ಇವ್ರ ಮನಸ್ಥಿತಿಗಳು ಯಾವ ರೀತಿಯಾಗಿದೆ ಅಂತ. ಹಾಗಾಗಿ ಯೂಸಫ್ ಪಠಾನ್ ಇವತ್ತು ಏನಂತ ಸ್ಪಷ್ಟಪಡಿಸಿದ್ದಾರೆ ಅಂದರೆ, ನಾನು ನಮ್ಮ ಪಕ್ಷಕ್ಕೆ ಸೂಚನೆ ಕೊಡದೆ ನನ್ನ ಆಯ್ಕೆ ಮಾಡಿರೋದ್ರಿಂದ ನಾನು ಈ ನಿಯೋಗದಲ್ಲಿ ಭಾಗವಹಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಹಾಗಾಗಿ ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅನ್ನುವಂತಹ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಶಶಿ ತರೂರ್ ಅವ್ರಿಗೆ ಇವತ್ತು ಅವರ ಸ್ಥಾನ ಹೊರಟೋಗುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವರು ಈ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಲ್ಲಿ ಚುನಾವಣೆಗೆ ನಿಂತಿದ್ದರು. ಆವಾಗ ಕಾಂಗ್ರೆಸ್ ಅಂತಿಮವಾಗಿ ಖರ್ಗೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತು, ಇವರನ್ನು ಕೈ ಬಿಡ್ತು. ಶಶಿ ತರೂರ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ನಾನು ಗೆಲ್ಲಲ್ಲ ಅಂತ. ಆದರೆ ಆಂತರಿಕ ಪ್ರಜಾಪ್ರಭುತ್ವದಕ್ಕೆ ಬೆಲೆ ಕೊಡಬೇಕು ಅನ್ನೋ ಕಾರಣದಿಂದ ಅವ್ರು ನಿಂತಿದ್ರು. ಆದರೆ ಇತ್ತೀಚೆಗೆ ಅವರ ಮತ್ತು ಕಾಂಗ್ರೆಸ್ನ ಒಡನಾಟ ಅಷ್ಟು ಚೆನ್ನಾಗಿಲ್ಲದೆ ಇರೋದು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಇವರು ಕೇರಳದ ಒಬ್ಬ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳುವಂಥ ಎಲ್ಲ ವಿಷಯಗಳು ಬರ್ತಾ ಇದೆ. ಅದೆಲ್ಲ ಒತ್ತೊಟ್ಟಿಗೆ ಹೇಗೆ ಇದ್ದರೂ ಕೂಡ ಶಶಿ ತರೂರ್ ಅವರು ಇವತ್ತು ಈ ಒಂದು ನಿಯೋಗವನ್ನು, ರಾಜತಾಂತ್ರಿಕ ನಿಯೋಗವನ್ನು ಪ್ರತಿನಿಧಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ತಳಮಳ ಶುರುವಾಗಿರ್ತಕ್ಕಂಥದ್ದು. ಹೇಳಿ ಕೇಳಿ ಶಶಿ ತರೂರ್ ಅವರು ಆಗಾಗ ಕಾಂಗ್ರೆಸ್ಗೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅದನ್ನಿಟ್ಕೊಂಡು ಅವರನ್ನು ಇವತ್ತು ವಜಾ ಮಾಡಬೇಕು ಪಕ್ಷದಿಂದ ಅಂತ ಹೇಳುವಂಥ ಒಂದು ಕೂಗು ಕೂಡ ಕಾಂಗ್ರೆಸ್ಸಿಗರು ಎತ್ತಿದ್ದಾರೆ. ಆದರೆ ಇವ್ರಿಗೆ ಎಂಥ ಧರ್ಮ ಸಂಕಟ ಎದುರಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಅವ್ರನ್ನ ವಜಾ ಮಾಡುವಂಥ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ. ಹಾಗಾಗಿ ಇವರು ಆಯ್ಕೆ ಮಾಡಿದ್ರಲ್ಲ, ಈಗ ಪಟ್ಟಿಯನ್ನು ಕೊಟ್ಟಿದ್ರಲ್ಲ ಕಾಂಗ್ರೆಸ್ ಅವರು, ಇದರಲ್ಲಿ 4 ಜನರಲ್ಲಿ ಈ ಆನಂದ್ ಶರ್ಮಾ ಅನ್ನೋರು ಈ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೈನಾದವ್ರ ಜೊತೆಯಲ್ಲಿ ಒಂದು ಸಹಿ ಮಾಡ್ತಾಯಿದ್ರಲ್ಲ ರಾಹುಲ್ ಗಾಂಧಿ ಅವ್ರು ಕೂತ್ಕೊಂಡು, ಆ ಫೋಟೋ ಎಲ್ಲ ಕಡೆಗೆ ವೈರಲ್ ಆಗಿತ್ತಲ್ಲ, ಅದರಲ್ಲಿ ಈತ ನಿಂತಿರ್ತಾನೆ. ಇವರು ಕೂಡ ಅಷ್ಟೇ, ಯಾವಾಗಲೂ ರಾಷ್ಟ್ರ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಹೆಸರುವಾಸಿ. ಗೌರವ್ ಗೊಗೊಯ್, ಈ ಗೌರವ್ ಗೊಗೊಯ್ ಏನಂತ ಹೇಳಿದ್ರೆ, ಈತ ಒಬ್ಬರು ಬ್ರಿಟಿಷ್ ಲೇಡಿನ ಮದುವೆ ಆಗಿರೋದು ಇವರು. ಗೌರವ್ ಗೊಗೊಯ್ ಅವರು ಇವರ ವೈಫು ಪಾಕಿಸ್ತಾನದ ಒಂದು ISIಗೆ ಕೆಲಸವನ್ನು ಮಾಡ್ತಾರೆ, ಅಧಿಕೃತವಾದ ನೌಕರಿಯಲ್ಲಿದ್ದಾರೆ ಅಂತ ಹೇಳುವಂಥ ಇವತ್ತು ವಿಷಯ ಹರಿದಾಡ್ತಾ ಇರ್ತಕ್ಕಂಥದ್ದು. ಹಂಗಾಗಿ ಹೇಮಂತ್ ಬಿಶ್ವಾ ಶರ್ಮಾ ಅವರು ಇತ್ತೀಚೆಗಷ್ಟೇ ಸ್ಪಷ್ಟಪಡಿಸಿದ್ರು, ನಮ್ಮ ಒಬ್ಬರು ಸಾಂಸದರು ಏನಿದ್ದಾರೆ ಇವರು ಯಾವಾಗಲೂ ಪಾಕಿಸ್ತಾನಕ್ಕೆ ಹೋಗಿ ಬರ್ತಾ ಇರ್ತಾರೆ, ಇವ್ರ ಮೇಲೆ ನಿಗಾವಣೆಯನ್ನು ಇಡಬೇಕು ಅಂತ. ನೋಡಿ, ಹೇಳಿ ಕೇಳಿ ಸಂಸದ ಹುದ್ದೆಯಲ್ಲಿರತಕ್ಕಂಥವ್ರು ಯಾರೇ ಇದ್ರೂ ಕೂಡ ವಿದೇಶಗಳಿಗೆ ತೆರಳಬೇಕಾದ್ರೆ ಭಾರತ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು. ಇವರ ಪತ್ನಿ ಪಾಕಿಸ್ತಾನದಿಂದ ಬಂದ ಮೇಲೆ ಇತ್ತೀಚೆಗೆ ಗೌರವ್ ಗೊಗೊಯ್ ಅವರು ಒಂದು ವಾರ ಇದ್ಬಿಟ್ಟು ಬಂದರು ಅಂತ ಇವತ್ತು ಎಲ್ಲ ಕಡೆಗೆ ವಿಷಯ ಹರಿದಾಡ್ತಾ ಇರ್ತಕ್ಕಂಥದ್ದು. ಇನ್ನು ನಮ್ಮ 3ನೇವರು ಸೈಯದ್ ನಾಜೀರ್ ಹುಸೇನ್, ಇವ್ರು ಯಾರ್ರೀ? ನಮ್ಮ ವಿಧಾನಸೌಧದೊಳಗಡೆ ಅವ್ರ ಚೇಲಾಗಳ ಹತ್ರದಿಂದ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸಿದಂಥ ಒಬ್ಬ ಇವರು ರಾಜ್ಯಸಭಾ ಸದಸ್ಯರು. ಇವರನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಯ್ಕೆ ಮಾಡಿ ಕಳಿಸಿರೋದು. ವಕಫ್ ಬೋರ್ಡ್ನ ಬಿಲ್ಲು ಅಮೈಂಡ್ಮೆಂಟ್ ಆಗುವಾಗ ಈತ ಎಷ್ಟು ತಿದ್ದುಪಡಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂದರೆ, ಪ್ರತಿಯೊಂದರಲ್ಲೂ ಕೂಡ
ಕಾಲು ಹಾಕಿದಲ್ಲದೆ ಪ್ರತಿಯೊಂದು ವಿಧಿಗೂ ಕೂಡ ತಿದ್ದುಪಡಿಯನ್ನು ತರುವಾಗ ಇವ್ರದ್ದು ಒಂದು ಕಿತಾಪತಿಯಲ್ಲಿರ್ತಾ ಇತ್ತು. ಕಾಂಗ್ರೆಸ್ಸಿಗರು ಆಯ್ಕೆ ಮಾಡಿಕೊಟ್ಟಿರುವಂತಹ ಈ ಪಟ್ಟಿಯಲ್ಲಿರೋರನ್ನ ಕಳಿಸೋದ್ರ ಬದಲಾಗಿ ಇವತ್ತು ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಿ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ. ತನ್ಮುಖೇನ ಶಶಿ ತರೂರ್ ಅವರ ನೇತೃತ್ವದಲ್ಲಿ ರಾಜತಾಂತ್ರಿಕ ತಂಡಗಳು ವಿಶ್ವದೆಲ್ಲೆಡೆ ತೆರಳಿ ಪಾಕಿಸ್ತಾನವನ್ನು ಇದು ಒಂದು ಉಗ್ರ ಪೋಷಕ ದೇಶ ಅಂತ ಹೇಳಿ ಬರೋದ್ರ ಮುಖಾಂತರ ಇಡೀ ವಿಶ್ವಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡಲಿ. ಪಾಕಿಸ್ತಾನ ಒಂದು ಉಗ್ರ ದೇಶ ಅಂತ ಹೇಳುವುದರೊಂದಿಗೆ ಇಂದಿನ ಆಟೋವಾಲಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.